ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋನ ಪರ್ಟಿಕ್ಯುಲರ್ ಆಗಿ ಗಂಡಸರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ನೀವು ಸಂಭೋಗ ಮಾಡೋದಕ್ಕೆ ರೆಡಿ ಆಗೋದಕ್ಕಿಂತ ಮುಂಚೆ ಯಾವ್ಯಾವ ಹಣ್ಣು ಪದಾರ್ಥಗಳು ಚಾಕ್ಲೇಟ್ಸ್ನ ತಿಂದರೆ ನಿಮಗೆ ಜಾಸ್ತಿ ಚೆನ್ನಾಗಿ ಎನರ್ಜಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಫಸ್ಟ್ ಒನ್ ಏನಪ್ಪ ಅಂದರೆ ಬಾಳೆಹಣ್ಣು, ಎರಡನೇದು ಬೆಳ್ಳುಳ್ಳಿ, ಮೂರನೇದು ಚೆರ್ರಿ ಫ್ರೂಟ್ ಅಂದರೆ ಚೆರ್ರಿ ಹಣ್ಣು, ನಾಲ್ಕನೇದು ಜೇನುತುಪ್ಪ, ಐದನೇದು ಡಾರ್ಕ್ ಚಾಕ್ಲೇಟ್ಸು, ಮತ್ತು ಆರನೇದು ಬಂದ್ಬಿಟ್ಟು ವಾಟರ್ ಮೆಲನ್ ಕಲ್ಲಂಗಡಿ. ಬಾಳೆಹಣ್ಣು ತಿನ್ನೋದ್ರಿಂದ ನಿಮ್ಗೆ ಆ ಟೈಮಲ್ಲಿ ಸಂಭೋಗ ಮಾಡ್ಬೇಕಾದ್ರೆ ಯಾವ ತರ ಹೆಲ್ಪ್ ಮಾಡುತ್ತೆ ಅನ್ನೋದಾದ್ರೆ, ನಿಮ್ಮ ದೇಹಕ್ಕೆ ಎನರ್ಜಿ ಸಿಗುತ್ತೆ ಜಾಸ್ತಿ ಬಾಳೆಹಣ್ಣು ತಿನ್ನೋದ್ರಿಂದ. ಎರಡನೇದು ಬೆಳ್ಳುಳ್ಳಿ ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿ ರಕ್ತ ಸಂಚಲನ ಚೆನ್ನಾಗಿ ಆಗುತ್ತೆ, ನಿಮ್ಮ ಬಾಡಿ ಚೆನ್ನಾಗಿ ವರ್ಕೌಟ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ಮೂರನೇದು ಬಂದ್ಬಿಟ್ಟು ಚೆರ್ರಿ ಫ್ರೂಟ್, ನಿಮ್ಮ ದೇಹದಲ್ಲಿನ ತಾಜಾತನ ಅಂದ್ರೆ ಉತ್ಸಾಹ, ಪ್ರೋತ್ಸಾಹ, ಎನರ್ಜಿ ಜಾಸ್ತಿ ಮಾಡುತ್ತೆ ಅದನ್ನ ತಿನ್ನೋದ್ರಿಂದ. ಮತ್ತೆ ನಾಲ್ಕನೇದು ಬಂದ್ಬಿಟ್ಟು ಜೇನುತುಪ್ಪ ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿ ನೈಸರ್ಗಿಕವಾದ ಎನರ್ಜಿನ ಅದು ಉತ್ಪತ್ತಿ ಮಾಡುತ್ತೆ. ನೀವು ಜಾಸ್ತಿ ಟೈಮು ವರ್ಕೌಟ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಐದನೇದು ಬಂದ್ಬಿಟ್ಟು ಡಾರ್ಕ್ ಚಾಕ್ಲೇಟ್ಸ್ ಅಂದ್ರೆ ಯಾವ್ದಾದ್ರು ಆಗಿರ್ಬೋದು, ಇದೆ ಅಂತ ಇಲ್ಲ ಪರ್ಟಿಕ್ಯುಲರ್ ಆಗಿ. ಮೋರ್ ದೆನ್ 70% ಡಾರ್ಕ್ ಚಾಕ್ಲೇಟ್ ಇರೋದು. ಚಾಕ್ಲೇಟ್ಸ್ ಯಾವುದೇ ಆದ್ರೂ ತಿನ್ನೋದ್ರಿಂದ ನಿಮಗೆ ಒಳ್ಳೆ ಎನರ್ಜಿ ಮತ್ತೆ ಹುಮ್ಮಸ್ಸು ಬರುತ್ತೆ, ಮಾಡೋ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಬರುತ್ತೆ. ಮತ್ತೆ ಫೈನಲ್ ಆಗಿ ಬಂದ್ಬಿಟ್ಟು ವಾಟರ್ ಮೆಲನ್ ಅಂದ್ರೆ ಕಲ್ಲಂಗಡಿ ತಿನ್ನೋದ್ರಿಂದ, ಅದರಲ್ಲಿ ನೀರಿನಾಂಶ ಜಾಸ್ತಿ ಇರೋದ್ರಿಂದ ನಿಮ್ಮ ಮಾಡಿದ ಕೆಲಸದಲ್ಲಿ ನಿಮ್ಗೆ ಒಳ್ಳೆ ಆದಾಯ, ಅಂದ್ರೆ ಅದು ಒಳ್ಳೆ ನೀರಿನಾಂಶ ಜಾಸ್ತಿ ಇರೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಮಾಡೋಂಥ ಕೆಲಸದಲ್ಲಿ. ಸೊ ಇಷ್ಟು ಹಣ್ಣು ಮತ್ತೆ ಚಾಕ್ಲೇಟು ತಿನ್ನೋದ್ರಿಂದ ನೀವು ಸಂಭೋಗ ಮಾಡೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ನಾನು ಸುಮ್ಮನೆ ತಮಾಷೆಗೆ ಹೇಳ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಎಸ್ಪೆಷಲಿ ಅನುಭವದ ಮಾತು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಈ ಪ್ಲಾನಿಂಗ್ ಅಲ್ಲಿ ಯಾರ್ಯಾರು ಇದ್ದೀರ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದರಲ್ಲಿ ತಪ್ಪು ತಿಳ್ಕೊಳ್ಳೋ ಅಂಥದ್ದು ಏನಿಲ್ಲ, ನೀವು ತಿಳ್ಕೊಬೇಕಾಗಿರೋ ವಿಚಾರ ಇದು. ಸೊ ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಮತ್ತೆ ಎಸ್ಪೆಷಲಿ ಹೊಸದಾಗಿ ಮದುವೆ ಆಗಿರ್ತಾರಲ್ಲ, ಫಸ್ಟ್ ನೈಟಿಗೆ ಪ್ರಿಪೇರ್ ಆಗ್ತಿರ್ತಾರಲ್ಲ, ಅಂಥವ್ರಿಗೆ ಟ್ಯಾಗ್ ಮಾಡಿ ಶೇರ್ ಮಾಡಿ ಬಿಡದೆ ಹಂಗೆ ನಮ್ಮ ಪೇಜನ್ನ ಫಾಲೋ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ. ನಮಸ್ಕಾರ.